ನಮಸ್ಕಾರ ಮಕ್ಕಳೇ, ಶ್ರೀಮಂತ ಮನೆ ಪಾಠಕ್ಕೆ ಸ್ವಾಗತ. ಇವಾಗದಿಂದ ನಾನು ನಿಮಗೆ 10th ಸ್ಟ್ಯಾಂಡರ್ಡ್ CBSE ಕರಿಕ್ಯುಲಮ್ನ ಜಿಯೋಗ್ರಫಿ ಟೆಕ್ಸ್ಟ್ ಬುಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಠಕ್ಕೆ ಹೋಗೋಣ ಬನ್ನಿ. ಈ ಲೆಸನ್ ಹೆಸರು ರಿಸೋರ್ಸಸ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ. ನಿಮಗೆ ಗೊತ್ತಿರೋ ಹಾಗೆ ನಾನು ವೀಣಾ ಅರುಣ್ ಕುಮಾರ್. ಈ ಪಾಠದಲ್ಲಿ ಏನಪ್ಪ ಬರುತ್ತೆ, ರಿಸೋರ್ಸ್ ಅಂದರೆ ಏನು ಅಂತ ಮೀನಿಂಗ್ ಬರುತ್ತೆ. ನೀವು ಪುಟ್ಟ ಕ್ಲಾಸಿಂದ ಕಲ್ತ್ಕೊಂಡಿರ್ಬೋದು. what the nature has given to us is a resource. It could be anything. ಒಂದು ಪುಟ್ಟ ಇರುವೆಯಿಂದ, ಪುಟ್ಟ ನೊಣದಿಂದ, ಪುಟಾಣಿ ಜೇನ್ನೊಣದಿಂದ ಹಿಡಿದು ಬೃಹದಾಕಾರವಾದ ಬೆಟ್ಟದ ಗುಡ್ಡ ಪರ್ವತಗಳ ತನಕ ನಮಗೆ ರಿಸೋರ್ಸ್. ಆಮೇಲೆ ಬರೋ ಅಂಥದ್ದು ಏನು ಕಲಿತೀವಿ ಪಾಠದಲ್ಲಿ? ಕ್ಲಾಸಿಫಿಕೇಷನ್ ಅಂದರೆ ಏನರ್ಥ? ಯಾವ ಥರ ಅದನ್ನು ವಿಂಗಡಿಸಿದೆ. ಫಸ್ಟ್ ಒನ್ನು ಆನ್ ದ ಬೇಸಿಸ್ ಆಫ್ ಆರಿಜಿನ್, ಅಂದರೆ ಹೆಂಗೆ ಸಿಕ್ಕತ್ತೆ ನಮಗೆ, ಹೆಂಗೆ ಸಿಕ್ಕತ್ತೆ, ಬಿಯಾಟಿಕ್ ಏಬಿಯಾಟಿಕ್ ಅಂತ ಹೇಳಿ ಅದು ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ಎಕ್ಸಾಸ್ಟಿಬಿಲಿಟಿ, ಹೇಗೆ ಮುಗಿಯುತ್ತೆ ಅನ್ನೋದ್ರ ಬಗ್ಗೆ ಇರುತ್ತೆ. ಮೂರನೇದು ಆನ್ ದ ಬೇಸಿಸ್ ಆಫ್ ಓನರ್ಶಿಪ್, ಯಾರು ಅದರದ್ದು ಓನರ್ ಅಂತ ಹೇಳೋದು. ಇನ್ನೊಂದು ಸ್ಟೇಟಸ್ ಆಫ್ ಡೆವಲಪ್ಮೆಂಟ್, ಯಾವ ಲೆವೆಲಲ್ಲಿ ನಿಮಗೆ ರಿಸೋರ್ಸ್ ಡೆವಲಪ್ ಆಗಿದೆ ಅಂತ. ನೆಕ್ಸ್ಟ್ ಬರೋದು ಡೆವಲಪ್ಮೆಂಟ್ ಆಫ್ ರಿಸೋರ್ಸಸ್. ಹೆಂಗಪ್ಪ, ಈಗ ಒಂದು ಕಲ್ಬಂಡೆ ಇರುತ್ತೆ, ಅದನ್ನು ಹೆಂಗೆ ನಾವು ರಿಸೋರ್ಸ್ ಅಂತ ಮಾಡ್ಕೋಬೇಕು ಅಲ್ವಾ? ಒಂದು ಸಾಮಾನಿದೆ, ಅದು ಯಾವಾಗ ನಮಗೆ ಉಪಯೋಗಕ್ಕೆ ಬರುತ್ತೋ ಆವಾಗ ಅದು ನಮಗೆ ರಿಸೋರ್ಸು. ಅದನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬರೋದು ಪ್ಲ್ಯಾನಿಂಗ್, ಹೌ ಟು ಯೂಸ್ ವಾಟ್ ಈಸ್ ನ್ಯಾಚುರಲಿ ಅವೈಲಬಲ್ ಆ್ಯಂಡ್ ಹೌ ಟು ಯೂಸ್ ಅನ್ನೋದು ರಿಸೋರ್ಸ್ ಪ್ಲ್ಯಾನಿಂಗ್, ಆಯಿತಾ? ನೆಕ್ಸ್ಟ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಲ್ಯಾಂಡ್ ರಿಸೋರ್ಸ್. ಲ್ಯಾಂಡ್ ಅಂದರೆ ಏನಪ್ಪ, ಅದು ಹೆಂಗಪ್ಪ ನಮಗೆ ರಿಸೋರ್ಸ್ ಆಗುತ್ತೆ. ಅದಾದಮೇಲೆ ಲ್ಯಾಂಡ್ ರಿಸೋರ್ಸಸ್ ಇನ್ ಇಂಡಿಯಾ, ಭೂಮಿಯಲ್ಲಿ ಏನೇನು ಥರ ಇದೆ, ವೈವಿಧ್ಯಮಯವಾದ ಪ್ರಕೃತಿ ನಮಗೆ. ನೆಕ್ಸ್ಟ್ ಬರೋದು ಲ್ಯಾಂಡ್ ಯೂಸ್ ಪ್ಯಾಟರ್ನ್, ಈ ಭೂಮಿನ ನಾವು ಹೇಗೆ ಉಪಯೋಗಿಸ್ಕೊತಾ ಇದ್ದೀವಿ. ನೆಕ್ಸ್ಟ್ ಇದನ್ನು ಹೆಂಗೆ ಹಾಳು ಮಾಡಿಬಿಟ್ಟಿದ್ದೀವಿ, ಆದರೆ ಹೆಂಗೆ ಇದನ್ನು ಕನ್ಸರ್ವ್ ಮಾಡಬೇಕು. ನೆಕ್ಸ್ಟ್ ಬರೋದು ನಿಮಗೆ ಸಾಯಿಲ್, ಮಣ್ಣು ಕೂಡ ನಮಗೆ ತುಂಬ ಉಪಯುಕ್ತವಾದದ್ದು, ಆಯಿತಾ? ಇದರಲ್ಲಿ ವಿಚ್ ಆರ್ ದ ಟೈಪ್ಸ್, ಕ್ಲಾಸಿಫಿಕೇಷನ್ ಆಫ್ ಸಾಯಿಲ್. ಆಮೇಲೆ ಬರೋದು ಈ ಮಣ್ಣನ್ನು ನಾವು ಹಾಳು ಮಾಡಿಬಿಟ್ಟಿದ್ದೀವಿ, ಇದನ್ನು ಹೆಂಗೆ ಕನ್ಸರ್ವ್ ಮಾಡಬೇಕು ಅಂತ. ಈ ಲೆಸನಲ್ಲಿ ಬೇಸಿಕ್ಕಾಗಿ ಬರೋದು ನಿಮಗೆ ಕನ್ಸರ್ವೇಷನ್ ಬಗ್ಗೆ. ವೈ ಡು ವಿ ನೀಡ್ ಟು ಕನ್ಸರ್ವ್ ಆ್ಯಂಡ್ ಹೌ ಟು ಕನ್ಸರ್ವ್. ಲಾಸ್ಟಲ್ಲಿ ಇಂಪಾರ್ಟೆಂಟ್ ಬರೋದು ಸಸ್ಟೈನಬಲ್ ಡೆವಲಪ್ಮೆಂಟ್. ದ ಹೋಲ್ ಲೆಸನ್ ಮೂವ್ಸ್ ಅರೌಂಡ್ ಸಸ್ಟೈನಬಿಲಿಟಿ. ಹಾಗಂದರೆ ಈ ಸಸ್ಟೈನಬಿಲಿಟಿ ಅಂದರೆ ಏನಪ್ಪ? ಸಸ್ಟೈನಬಿಲಿಟಿ ಅಂದರೆ ಈಗಿರೋ ರಿಸೋರ್ಸ್ನ ನಾವು ಉಪಯೋಗಿಸ್ಬೇಕು, ನಮ್ಮ ಮುಂದಿನ ಜನ್ರೇಷನ್ ಉಪಯೋಗಿಸೋಕ್ಕೂ ಬಿಟ್ಟಿರಬೇಕು. ಅಂದರೆ ಏನರ್ಥ? ಜುಡಿಷಿಯಸ್ ಯೂಸ್ ಆಫ್ ರಿಸೋರ್ಸಸ್, ಪ್ರುಡೆನ್ಷಿಯಲ್ ಯೂಸ್ ಆಫ್ ರಿಸೋರ್ಸಸ್, ಇಂಟೆಲಿಜೆಂಟಾಗಿ ಯೂಸ್ ಮಾಡೋ ಅಂತ. ಅದಕ್ಕೆ ಸಸ್ಟೈನಬಿಲಿಟಿ ಅಂತಾರೆ. ಏನಕ್ಕೆ ಸಸ್ಟೈನಬಿಲಿಟಿ ಬಂದಿದೆ? ಹಾಳು ಮಾಡಿಬಿಟ್ಟಿದ್ದೀವಿ ನಾವು. ಈ ಹಾಳು ಮಾಡಿ ಮಿಕ್ಕಿರೋದಿದೆಯಲ್ಲ ಅದನ್ನು ನಾವು ಸ್ವಲ್ಪ ಇಂಟೆಲಿಜೆಂಟಾಗಿ ಯೂಸ್ ಮಾಡೋಣ ಅನ್ನೋದೇ ನಮಗೆ ಅಲ್ವೇ. ಮತ್ತು ಇದು ಲೈಫ್ ಟೈಮ್ ಲರ್ನಿಂಗ್. ಬನ್ನಿ ನೆಕ್ಸ್ಟ್ ಸೆಗ್ಮೆಂಟ್ಗೆ ಹೋಗೋಣ. ವಾಟ್ಸ್ ಅ ರಿಸೋರ್ಸ್? ಎವ್ರಿಥಿಂಗ್ ದಟ್ ಈಸ್ ಅವೈಲೇಬಲ್ ಇನ್ ಅವರ್ ಎನ್ವೈರನ್ಮೆಂಟ್ ವಿಚ್ ಕ್ಯಾನ್ ಬಿ ಯೂಸ್ ಟು ಸ್ಯಾಟಿಸ್ಫೈ ಅವರ್ ನೀಡ್ಸ್ ಪ್ರೊವೈಡೆಡ್ it is technologically accessible, economically feasible and culturally acceptable can be termed as resource. ಇದು ನಿಮಗೆ ಬರೋಂಥ 2 marks question. ಪ್ಲೀಸ್ ಮೇಕ್ ಅ ನೋಟ್. ವಾಟ್ ಈಸ್ ಅ ರಿಸೋರ್ಸ್ ಅನ್ನೋದು. ಇದೆಲ್ಲ ನಮಗೆ ಪ್ರಕೃತಿಯಲ್ಲಿ ಪ್ರಕೃತಿದತ್ತವಾದ ಸಾಮಾನುಗಳು, ಆದರೆ ಇದು ನಮ್ಮ ಕೈಗೆ ಎಟ್ಕೊಂತಂಗಿರಬೇಕು. ಇದನ್ನು ಯೂಸ್ ಮಾಡ್ಕೊಳ್ಳೋ ಅಷ್ಟು ಚಾಕಚಕ್ಯತೆ ನಮ್ಮಲ್ಲಿರಬೇಕು, ಆವಾಗ ಅದು ರಿಸೋರ್ಸ್ ಆಗುತ್ತೆ. ಈಗ ನಿಮ್ಗೆ ಗೊತ್ತಾಗುತ್ತೆ, ಇದು ನಿಮಗೆ ಸೆಗ್ಮೆಂಟು ಟೆಕ್ಸ್ಟ್ ಬುಕ್ಕಲ್ಲಿರೋ ಅಂಥದ್ದು. ಇದೇನಪ್ಪ ಅಂದರೆ ರಿಸೋರ್ಸ್ ಕ್ಲಾಸಿಫಿಕೇಷನ್ 2 ಥರ ಇದೆ, ನ್ಯಾಚುರಲ್ ಆ್ಯಂಡ್ ಹ್ಯೂಮನ್. ನ್ಯಾಚುರಲಲ್ಲಿ ಯು ಹ್ಯಾವ್ ರೆನ್ಯೂಯಬಲ್, ಅದಕ್ಕೆ ತನ್ನ ತಾನೇ ಜನರೇಟ್ ಮಾಡ್ಕೊಳ್ಳೋವಂಥ ಶಕ್ತಿ ಇರೋಂಥದ್ದು. ನಾನ್ ರೆನ್ಯೂಯಬಲ್, ಒಂದು ಸತಿ ಮುಗೀತೋ ಮುಗ್ದೋಯ್ತು.